ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಡಿಎಸ್ಸಿ ಮತ್ತು ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಬಹುದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಎಸ್ಸಿ, ಕೆಪಿಪಿ ಮತ್ತು IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಡಿಎಸ್ಸಿ ಏನಾಗಿದೆ ಇವಾಗ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಸಿಗೋದ್ರಿಂದ ತುಂಬಾ ಜನ ಆನ್ಲೈನ್ ಅಲ್ಲಿ ಡಿಎಸ್ಸಿ ಅನ್ನು ಅಪ್ಲೈ ಮಾಡ್ತೀರಾ. ನಿಮಗೆ ಕೊರಿಯರ್ ಮುಖಾಂತರ ಡಿಎಸ್ಸಿ ಬರುತ್ತೆ ಅವ್ರ ಕಂಪನಿ ಥ್ರೂ ಇಂದ. ಆಮೇಲೆ ನೀವು ಕೆಪಿಪಿ ಪೋರ್ಟಲ್ ಗೆ ಯೂಟ್ಯೂಬ್ ಅಥವಾ ಎಲ್ಲಿದವ್ರು ಕೇಳ್ಕೊಂಡು ಅಪ್ಲೈ ಅನ್ನು ಮಾಡ್ತೀರಿ. ಇದು ಮಾಡಿದಕ್ಕೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ಕಂಪ್ಲೀಟ್ ಆಗಿ ಒಂದು ಗೈಡ್ ಲೈನ್ಸ್ ಇರೋದಿಲ್ಲ. ನೀವು ಮಾಡ್ಕೋತೀರಾ, ಅಪ್ರೂವಲ್ ಆಗುತ್ತೆ. ತುಂಬಾ ಜನ ಏನಾಗುತ್ತೆ, ಏನೇನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ, ಹಳೆ ವಿಡಿಯೋಗಳೆಲ್ಲ ತಿಳಿಸ್ಕೊಟ್ಟದ್ದು ಉಂಟು. ಇವಾಗ ನೀವು ಡಿಎಸ್ಸಿ ಮತ್ತೆ ಕೆಪಿಪಿ ಪೋರ್ಟಲ್ ನೀವೇ ಓನ್ ಆಗಿ ಮಾಡ್ಕೊಳ್ಳಿಕ್ಕೆ ಯಾವತ್ತು ಹೋಗ್ಬೇಡಿ ಅಂತ ನಾನು ಎಷ್ಟು ಸಲ ಹೇಳಿದ್ದೆ. ಬಟ್ ತುಂಬಾ ಜನ ಹಾಗೆ ಮಾಡ್ಕೋತಾ ಇದ್ದಾರೆ. ಏನೊಂದು 500, 1000, 1,500 ಉಳಿಸ್ಕೊಳ್ಳಕ್ಕೆ ನೀವು ತುಂಬಾ ತೊಂದರೆ ಮಾಡ್ಕೋತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಿ ತಗೋತೀರಾ. ಆನ್ಲೈನ್ ತಗೊಂಡಿರುವಂತದ್ದು ಕ್ಯಾಟಗರಿ ಆಫ್ ಡಿಎಸ್ಸಿ ಅಲ್ಲಿ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಓಕೆ, ನೀವು ತಗೊಂಡಿರ್ತೀರಾ, ಏನು ಪ್ರಾಬ್ಲಮ್ ಇಲ್ಲ. ಆನ್ಲೈನ್ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀರಾ, ಅದಕ್ಕೆ ಅಫಿಡವಿಟ್ ಬೇಕಾಗುತ್ತೆ. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು, ಫರ್ಮ್ ನೇಮ್ ಎಂಟ್ರಿ ಮಾಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಇದೆ ಸೋಲ್ ಪ್ರೊಪ್ರೈಟರಿಗೆ ಅಪ್ಲೈ ಮಾಡ್ತಾರೆ. ಕಂಪನಿ ಇದ್ದವರು ಅದರ್ಸ್ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ತಾರೆ. ಪ್ರೈವೇಟ್ ಲಿಮಿಟೆಡ್ ಗೆ ಯಾವ್ದೋ ಬಾಂಡ್ ಇರೋದಕ್ಕೆ POA ತಗೋತೀರಾ. ಈ ತರ ಎಲ್ಲ ಮಾಡ್ಕೊಂಡು ರಿಜೆಕ್ಟ್ ಆಗುತ್ತೆ. 2-3 ಸಲ ಬಾಂಡ್ ಎಕ್ಸ್ಟ್ರಾ ತೆಗಿಬೇಕು. ಬಾಂಡ್ ನಿಮ್ಗೆ ಗೊತ್ತಿದೆ 100 to 500 rupees ಮಾಡಿದ್ದಾರೆ ಒಂದೊಂದು ಬಾಂಡ್. ನೀವು ಅದೇ 500, 1000 ಒಬ್ಬರ ಹತ್ರ ರಿಜಿಸ್ಟ್ರೇಷನ್ ಮಾಡೋರ ಹತ್ರ ಮಾಡಿಸ್ಕೊಂಡ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಗೈಡ್ ಕೂಡ ಸಿಗುತ್ತೆ. ನಿಮ್ಗೆ ಕಂಪ್ಲೀಟ್ ಆಗಿ ಅವ್ರು ಏನೇ ಇದು ತಿಳಿಸ್ಕೊಡ್ತಾರೆ ಮಾಹಿತಿ. ಮತ್ತೆ ಇನ್ನೊಂದೇನಂದ್ರೆ, ನೀವು ಡಿಜಿಟಲ್ ಸಿಗ್ನೇಚರ್ಸ್ ಅನ್ನ ಏನ್ ತಗೋತಿರಲ್ಲ, ನಿಮ್ಗೆ 2 years ವ್ಯಾಲಿಡಿಟಿ ಇರುತ್ತೆ. ಡಿಜಿಟಲ್ ಸಿಗ್ನೇಚರ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಏನಾದ್ರು ಕಾನ್ಫಿಗರೇಷನ್ ತೊಂದರೆ ಆದ್ರೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ, ಆ ಕಂಪ್ನಿ ಇರೋದು ನಿಮ್ಗೆ ಸಿಗೋದಿಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲಿ ಹುಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಈಗ ನಮ್ ತರನೇ ಹೇಳುವಂತವ್ರು ತುಂಬಾ ಜನ ಇರ್ತಾರೆ. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಹಾಗೆ ಹೇಳ್ಕೊಡಿ, ಹೀಗೆ ಹೇಳ್ಕೊಡಿ ಅಂತ ನೀವು ಹೇಳ್ತೀರಾ. ಅದಕ್ಕೆ ನೀವು ಒಬ್ರು ಜೀನ್ಯೂನ್ ಪರ್ಸನ್ ಹತ್ರ ನೀವು ರಿಜಿಸ್ಟ್ರೇಷನ್ ವಿತ್ ಯೂಸರ್ ID, ಪಾಸ್ವರ್ಡ್ ಅಲ್ಲಿ ಅಪ್ರೂವಲ್ ತಗೊಂಡ್ರೆ ನಿಮ್ಗೆ ಅದ್ರದ್ದು ಕಂಪ್ಲೀಟ್ ಆಗಿ ಸಪೋರ್ಟ್ ಸಿಗುತ್ತೆ. ನಾನು ಹೇಳೋದರ್ಥ ಇದು, ನೀವು 1000-2000 ಉಳಿಸೋಕೆ ಹೋಗ್ಕೊಂಡು ಆಮೇಲೆ ನೆಕ್ಸ್ಟ್ ಟೆಂಡರ್ ಅಪ್ಲೈ ಮಾಡುವಾಗ ತೊಂದರೆ ಆದಾಗ ಕಷ್ಟ ಆಗತ್ತಲ್ವಾ. ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಗೈಡ್ ಲೈನ್ಸ್ಗಾದ್ರೂ ಯಾರಾದ್ರೂ ಜೀನ್ಯೂನ್ ಪರ್ಸನ್ ಹತ್ರ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಈಗ ನಾವಂತೂ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ, 5 years ಆಯ್ತು ನಾವು ಮಾಡೋದು ಸ್ಟಾರ್ಟ್ ಮಾಡ್ಬಿಟ್ಟು. ನಾವು ನಮ್ಮ ಕ್ಲೈಂಟ್ಸ್ ಏನೇ ತೊಂದರೆ ಇರಲಿ ಅವ್ರು ಕಾಲ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತೀವಿ. ಬಟ್ ಏನಂದ್ರೆ ಟೆಂಡರ್ ರಿಲೇಟೆಡ್ ಆಗಿರ್ಬೇಕು. ಟೆಂಡರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ತೊಂದರೆ ಬರುವಂತದ್ದು, ಆಮೇಲೆ ಡಿಜಿಟಲ್ ಸಿಗ್ನೇಚರ್ ಸೆಲೆಕ್ಟ್ ಆಗದೆ ಇರುವಂತದ್ದು, ಈ ತರ ಪ್ರಾಬ್ಲಮ್ ಬಂದಾಗ ನಮ್ಮ ಕಡೆಯಿಂದ ಸಾಲ್ವ್ ಆಗುತ್ತೆ. ಈ ತರ ಯಾರು ನಮ್ಮ ಕಡೆಯಿಂದ ಬೆನಿಫಿಟ್ ಆಗಿದ್ರು ಪ್ಲೀಸ್ ಈ ವಿಡಿಯೋ ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಿ ನಮ್ಮ ಸರ್ವಿಸ್ ಹೇಗಿದೆ ಅಂತ ನೀವು ತಿಳಿಸ್ಕೊಡುವಂತದ್ದು. ಯಾಕಂದ್ರೆ ತುಂಬಾ ಜನ ಈ ಆನ್ಲೈನ್ ಅಲ್ಲಿ ಡಿಎಸ್ಸಿ ಪರ್ಚೇಸ್ ಟ್ರಾಫಿಕ್ ಸಿಕ್ಕಾಕೊಂಡು ಡಿಎಸ್ಸಿ ತಗೋತಾರೆ, ಮತ್ತೆ ತೊಂದರೆ ಆಗುತ್ತೆ. ಮತ್ತೆ ಕಡೆಗೆ ಯೂಟ್ಯೂಬ್ ಅಲ್ಲೇ ಹುಡುಕ್ತಾರೆ. ಇವಾಗ ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದ್ಮೇಲೆ ನೀವು ಆನ್ಲೈನ್ ಸಪೋರ್ಟ್ ಕೇಳ್ಬೇಕು. ಯಾಕಂದ್ರೆ ನೀವು ಪೇಮೆಂಟ್ ಮಾಡಿರ್ತೀರಲ್ಲ ಆನ್ಲೈನ್ ಅಲ್ಲಿ, ಸಪೋರ್ಟ್ ಇಂಪಾರ್ಟೆಂಟ್ ಅಲ್ವಾ. ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಗೈಡ್ ಇರುವಂತ ಕಡೆ ಮಾಡಿ ಸುಮ್ನೆ ಎಲ್ಲೆಲ್ಲೋ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿ ಇವ್ರಿಗೆ ಕಾಲ್ ಮಾಡಿ ಹುಡುಕೋದ್ಕಿಂತ ಜೀನ್ಯೂನ್ ಪರ್ಸನ್ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರ ಹತ್ರನೇ ಸಪೋರ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಿ. ಅದೇ ರೀತಿ ಯಾರ್ಯಾರು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ನನ್ನ ಕಡೆಯಿಂದ ಏನ್ ಸರ್ವಿಸ್ ಸಿಕ್ಕಿದೆ ಜೀನ್ಯೂನ್ ಆಗಿ ಹೇಳಿ. ಪಾಸಿಟಿವ್ ನೆಗೆಟಿವ್ ಹೆಂಗ್ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ. ನಾವು ಯಾವುದೇ ರೀತಿಯ ಒಳ್ಳೆ ಕಮೆಂಟ್ ಮಾಡಿದ್ರೆ ನಿಮ್ಗೆ ಆತರ ಗಿಫ್ಟ್ ಕಳಿಸ್ತೀವಿ, ಆತರ ಏನೂ ಇಲ್ಲ. ನಿಮ್ದು ಪಾಸಿಟಿವ್ ನೆಗೆಟಿವ್ ಒಳ್ಳೆ ರಿವ್ಯೂ ಕೊಡಿ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.